ನಾನು ಹೆಸರು ಹೇಳಿದವರು ಅಷ್ಟೇ ನನಗೆ ಜೀವನ ಕೊಟ್ಟವರು ಅಂತಲ್ಲ, ಹೆಸರು ಹೇಳದ ತುಂಬ ನಿರ್ದೇಶಕರುಗಳು ಕೂಡ ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಪೋಷಣೆ ಮಾಡಿದ್ದಾರೆ. ಆ ಎಲ್ಲ ನಿರ್ದೇಶಕರುಗಳನ್ನು ಕೂಡ ಅವರು ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ ಆ ಗುರುಗಳ ಸ್ಥಾನದಲ್ಲೇ ನಿಂತು ನೋಡೋಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದಲ್ಲಿ ಯಾರಾದರೂ ಚಿತ್ರರಂಗದ ಯಜಮಾನರು ಅಂದರೆ ಅದು ನಿರ್ಮಾಪಕನೊಬ್ಬನೇ. ನಿರ್ಮಾಪಕನ ಕೆಳಗೇನೆ ಎಲ್ಲರೂ ಕೂಡ ಕಾರ್ಮಿಕರೇ. ನನ್ನ ಕಾಲದಲ್ಲಿ ಬಂದಾಗಲೂ ಕೂಡ ಯಾರಾದರೂ ಈ ಥರ ಕೆಟ್ಟದಾಗಿ ನಡ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಕೆನ್ನೆಗೆ ಬಾರಿಸಿದ ಹೆಣ್ಣುಮಕ್ಕಳು ಇದ್ದಾರೆ. ಅದು ನಮ್ಮ ಪತ್ರಿಕೆಯಲ್ಲೂ ಕೂಡ ಬಂದಿದೆ, ಎಷ್ಟೊಂದು ಸರಿ ಬಂದಿದೆ. ದಿಢೀರಂತ ನಮ್ಗೆ ಸಕ್ಸಸ್ ಆಗಬೇಕು, ದಿಢೀರಂತ ನಾನು ಶ್ರೀಮಂತಲಾಗಬೇಕು, ದಿಢೀರಂತ ನಾನೇನೋ ಇದಾಗಬೇಕು, ಆ ದಿಢೀರ್ ಅನ್ನೋದು ದಿಢೀರಂತನೇ ನಾವು ಹಳ್ಳಿಗೆ ಬೀಳ್ತೀವಿ. ಹೌದು, ನನಗೆ ಒಂದು ಘಟ್ಟದಲ್ಲಿ ನನಗೆ ಪತ್ರಿಕೆಯಲ್ಲಿ ಬರೀತಾರೆ, ಇವರು ಕನ್ನಡದ ಶಬನಾ ಆಜ್ಮಿ ಅಂತ. ಅದೇ ಚೆನ್ನಿಂಗಪ್ಪ ಅವ್ರ ಬಗ್ಗೆ ಹೇಳಿದೆ. ಆ ಚೆನ್ನಿಂಗಪ್ಪ ಅವರು ಉಜಿರೆಯ ತಹಸೀಲ್ದಾರ್ ಆಗಿದ್ದರು. ಅವರು ಅಲ್ಲಿ ಸಾಕ್ಷರತೆ ಬಗ್ಗೆ ತುಂಬ 100% ಸಾಕ್ಷರತೆ ಇತ್ತು ದಕ್ಷಿಣ ಕನ್ನಡದಲ್ಲಿ, ಅದು ನಿಮ್ಗೆ ಗೊತ್ತಿದೆ ಅದು. ಸೊ ಅಲ್ಲಿ ಗುಡ್ಡಗಾಡಿನ ಜನರಲ್ಲಿ ಒಂದು ಸಾಕ್ಷರತೆಯನ್ನು ಆಂದೋಲನವನ್ನು ತರೋದಕ್ಕೆ, ಮತ್ತು ಅಲ್ಲಿ ಅವಳು ಹೋರಾಟ ಮಾಡೋದು, ಒಬ್ಬ ಟೀಚರ್ ಏನೇನು ಹೋರಾಟ ಮಾಡ್ತಾಳೆ ಅನ್ನೋದಲ್ಲಿ ಅದು ಆ ಒಂದು ಪಾತ್ರನ ಆ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದೆ. ಅವರು ವೃತ್ತಿಯಲ್ಲಿ ತಹಸೀಲ್ದಾರ್ ಆಗಿದ್ದರೂ ಕೂಡ ಕರಿಮಲೆ ಕಗ್ಗತ್ತಲು ಸ್ಕ್ರಿಪ್ಟ್ ಅವ್ರದ್ದೇ, ಕತೆ ಅವ್ರದ್ದೇ. ಸೊ ಅವರಿಗೆ ಒಂಥರ ಅಲ್ಲಿನ ಜನರ ನಾಡಿಯೂ ಗೊತ್ತಿರೋದ್ರಿಂದ ಅವರು ವಾಸ್ ಸೋ ಈಸಿ ಟು ಡೈರೆಕ್ಟ್. ಅದಾದಮೇಲೆ ಅವರು ಜಗ್ಗೇಶ್ ಅವರೊಟ್ಟಿಗೆ ಒಂದು 2-3 ಸಿನಿಮಾಗಳು ಕೂಡ ಮಾಡಿದ್ರು. ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟರ್ ಎಲ್ಲ ಮಾಡಿದ್ರು, ಅವರೊಟ್ಟಿಗೆ ಕೆಲಸ ಮಾಡಿದ್ದ ಇದು. ಅದಾದಮೇಲೆ ಕಾರ್ಮುಗಿಲು ಅಂತ ಒಂದು ಸಿನಿಮಾ ಮಾಡಿದೆ. ನಮ್ಮ ಗುರುಪ್ರಸಾದ್ ಅಂದರೆ ಮಠ ಗುರುಪ್ರಸಾದ್ ಅಲ್ಲ, ಇನ್ನೊಬ್ಬರು ಗುರುಪ್ರಸಾದ್, ಅವರು ಈ ವಾಸ್ ಡೂಯಿಂಗ್ ಲಾಟ್ ಆಫ್ ಈ ಥರ ಪ್ಯಾರಲಲ್ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಾ ಇದ್ದವ್ರು ಆಗಿನ ಟೈಮಲ್ಲಿ. ಅದಾದಮೇಲೆ ನಾನು ನೋಡಲಿಲ್ಲ, ಅಂದರೆ ಅವ್ರು ಆ ಥರ ಸಿನಿಮಾಗಳು ಮಾಡಿದ್ದು ನನಗೆ ನೆನಪಿಲ್ಲ. ಬಟ್ ಅದು ಕಾರ್ಮುಗಿಲು ಎಗೇನ್ ಒಂದು ತುಂಬ ಗಟ್ಟಿಯಾದಂಥ ಒಂದು ಅಡಿಕೆ ತೋಟದ ಒಂದು ಯಜಮಾನಿ. ಗಂಡ ಸತ್ತಿರ್ತಾನೆ, ಆದರೆ ಅಲ್ಲಿ ಅವಳಿಗೆ ಬರುವ ಬೇರೆ ಎಲ್ಲ ರೀತಿಯ ಸಮಸ್ಯೆಗಳು, ಇವಳು ವಯಸ್ಸಿರುತ್ತೆ, ಒಂದು ಸಣ್ಣ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡಿರ್ತಾಳೆ, ಮತ್ತು ಕೂಲಿಯವರು ಬರೋದಿಲ್ಲ. ಒಂದು ಇದರಲ್ಲಿ ಕೂಲಿಯವರೆಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಇವಳ ಮೇಲೆ, ಹೆಂಗಸು ಅಂತೇಳಿ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬೇಕು ಅಂತ ಹಬ್ಬಿಸ್ತಾರೆ ಸುದ್ದಿಗಳನ್ನು. ಆಮೇಲೆ ರಾತ್ರಿ ಯಾರೋ ಅವಳ ಮನೆಗೆ ಬರ್ತಾರೆ ಹೋಗ್ತಾರೆ ಅನ್ನೋದೆಲ್ಲ ಏನೋ ಈ ಥರದಲ್ಲ. ಒಂದು ರೀತಿಯಾಗಿ ಒಂದು ಹಳ್ಳಿಯಲ್ಲಿ ಒಂದೇ ಒಬ್ಬ ವಿಧವೆ ಹೆಣ್ಣುಮಗಳು ಅವಳು ಹೇಗೆ ತನ್ನ ಜೀವನವನ್ನು ಗಟ್ಟಿಯಾಗಿ ನಿಂತು ಕಟ್ತಾಳೆ. 1 ಎಕರೆ ಅಡಿಕೆ ತೋಟವನ್ನು ಅವಳು ಅದನ್ನು 100 ಎಕರೆ ಮಾಡ್ತಾಳೆ. ಅದನ್ನು ಹೇಗೆ ಒಳ್ಳೆ ಥರದಲ್ಲೇ ನಡೆದು ಸಾಧನೆಯನ್ನು ಗೈಬೇದಂಥ ಒಂದು ಸಿನಿಮಾವನ್ನು ಕಾರ್ಮುಗಿಲು ಅಂತ ಒಂದು ಪಾತ್ರ, ಅದು ನನಗೆ ದೊಡ್ಡ ಮಟ್ಟದ ಇದೆಲ್ಲ ಆಲ್ ಪ್ಯಾರಲಲ್ ಸಿನಿಮಾಗಳು. ಹೌದು. ಸೊ ಈ ಥರದ ಸಿನಿಮಾಗಳು ಡೈರೆಕ್ಟ್ರುಗಳು ನನಗೆ ಒಂಥರ ಒಂದರಿಂದೇ ಪಾತ್ರಗಳನ್ನು ಕೊಡ್ತಾ ಬೆಳೆಸಿದೆಯಲ್ಲ, ಬಹುಶಃ ಅವ್ರಿಗೆ ಅನಿಸಿರ್ಬೋದು. ನನಗೆ ಒಂದು ಘಟ್ಟದಲ್ಲಿ ನನಗೆ ಪತ್ರಿಕೆಯಲ್ಲಿ ಬರೀತಾರೆ, ಇವರು ಕನ್ನಡದ ಶಬನಾ ಆಜ್ಮಿ ಅಂತ. ಸೊ ಅದೊಂದು ದೊಡ್ಡ ಒಂದು ಮೆಚ್ಚುಗೆಯ ಮಾತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಶಬನಾ ಆಜ್ಮಿ, ಸ್ಮಿತಾ ಪಾಟೀಲ್ ಅಂತ ಒಬ್ಬ ಹೀರೋಯಿನ್ಗಳು ಬರೀ ಪ್ಯಾರಲಲ್ ಸಿನಿಮಾಗಳದ್ದೇ, ಅಫ್ಕೋರ್ಸ್ ಅವರು ಕಮರ್ಷಿಯಲ್ ಸಿನಿಮಾಗಳು ಅಲ್ಲಲ್ಲಿ ಮಾಡಿದ್ರು, ಅಂದರೆ ಹೆಚ್ಚು ಪ್ಯಾರಲಲ್ ಸಿನಿಮಾಗಳಲ್ಲಿ ತಮ್ಮ ಗಟ್ಟಿಯಾದ ಅಭಿನಯ ತೋರಿಸಿ ನಿಂತವರು ಅವರು. ಅಂಥವರಿಗೆ ಹೋಲಿಸಿ ಇವರು ಕನ್ನಡದ ಶಬನಾ ಆಜ್ಮಿ ಅಂತ ಒಂದು ಪತ್ರಿಕೆ, ಮುಖ್ಯವಾದ ದಿನಪತ್ರಿಕೆಯಲ್ಲಿ ನನ್ನ ರೈಟಪ್ ಬರುತ್ತೆ. ಅವಾಗ ನಂಗೆ ತುಂಬ ಸಂತೋಷ ಅನಿಸುತ್ತೆ. ಅಂದರೆ ನಾನು ಹೇಳ್ಕೊಂಡಿದ್ದಲ್ಲ, ಅದು ಅವರೇ ಪತ್ರಿಕೆಯವರು ಈ ಥರದ್ದೆಲ್ಲ ಜೊತೆಗೆ ಮಾಡ್ತಾ ಇರುವಾಗ ನನಗೆ ಗಿರೀಶ್ ಕಾಸರವಳ್ಳಿಯವರೊಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಹುಡ್ತದೆ. ಆವಾಗ ಗಿರೀಶ್ ಕಾಸರವಳ್ಳಿಯವ್ರ ಹತ್ರ ಹೋಗ್ತೀನಿ. ಯಾಕಂದರೆ ಅವರಾಗಲೇ ದ್ವೀಪವನ್ನು ಮಾಡಿರ್ತಾರೆ, ತಾಯಿ ಸಾಹಿಬ ಅಂತ ಒಂದು ಸಿನಿಮಾ ಮಾಡಿರ್ತಾರೆ. 2 ವುಮೆನ್ ಓರಿಯೆಂಟೆಡ್ ಸಿನಿಮಾ, 2 ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ದೊಡ್ಡದೊಂದು ರೆಕಗ್ನೈಸೇಷನ್ ಕೊಟ್ಟಿರುತ್ತೆ. ಒಂದು ಸೌಂದರ್ಯರವ್ರು ಮಾಡಿರ್ತಾರೆ, ಒಂದು ಜಯಮಾಲ ಅವರು ಮಾಡಿರ್ತಾರೆ. ಅವರಿಬ್ಬರಿಗೂ ಕೂಡ ಒಂದು ರೀತಿಯಾದ ತುಂಬ ಒಂದು ಗೌರವ ತಂದುಕೊಟ್ಟಂಥ ಸಿನಿಮಾಗಳು. ಸೊ ನಾನು ಕಾಸರವಳ್ಳಿ ಹತ್ರ ಹೋಗಿ ನನಗೊಂದು ಸಿನಿಮಾ ನಾನು ಮಾಡಬೇಕು ಅಂತಿದ್ದೀನಿ, ನೀವು ದಯವಿಟ್ಟು ನಂಗೆ ಸಿನಿಮಾ ಮಾಡಿಕೊಡಿ ಅಂತ ಕೇಳಿದಾಗ ಪ್ರೊಡ್ಯೂಸರ್ ಯಾರು ಅಂದರೆ ನಾನೇ ಮಾಡ್ತೀನಿ, ನಿಮ್ಮ ಬಡ್ಜೆಟ್ ಹೇಳಿ ಅಂತೀನಿ ನಾನು.
ನನ್ನ ಫಸ್ಟ್ ಚಿಗುರು ಚಿತ್ರದ ಪ್ರೊಡಕ್ಷನ್. ಅದರಲ್ಲೂ ಕೂಡ ವಿಠಲ್ ಮೂರ್ತಿರವರು ತುಂಬ ಸಹಾಯ ಮಾಡ್ತಾರೆ. ಅವರು ಕಾಸರವಳ್ಳಿಯವ್ರ ಹತ್ರ ಎಲ್ಲ ಮಾತಾಡಿ ಅವರು ಕೂಡ ಸಬ್ಜೆಕ್ಟ್ ಹುಡ್ಕೋದ್ರಲ್ಲಿ, ಮತ್ತು ತುಂಬ ಜನ ಪತ್ರಕರ್ತರನ್ನೆಲ್ಲ ಸೇರಿಸಿ ಸಬ್ಜೆಕ್ಟ್ನ ನೋಡೋದ್ರಲ್ಲಿ, ಆವಾಗ ಅವರು ತುಂಬ ಬೇರೆ ಬೇರೆ ಕಥೆಗಳನ್ನ ಹುಡುಕ್ತೀವಿ. ಆಗ ಭಾನುಮುಸ್ತಕ್ ಅವ್ರದ್ದು ಸಣ್ಣ ಕಥೆಗಳ ಸಂಗ್ರಹದಲ್ಲಿ ಅದರಲ್ಲಿ ಹಸೀನಲ್ಲ, ಅದೇನೋ ಬೇರೆ ಹೆಸರಲ್ಲಿ, ಕಥೆಯಲ್ಲಿ ಬೇರೆ ಹೆಸರಿದೆ. ಆ ಪಾತ್ರದ ಹೆಸರು ಹಸೀನಾ, ಕತೆ ಏನೋ ಅದೇ ಕಥೆದ ಹೆಸರೇ ಇಟ್ವಿ ಫಸ್ಟ್ ನಾವು, ಹಸೀನಾ ಅಂತ ಇಟ್ಟಿರಲಿಲ್ಲ. ಸೊ ಆ ಹೆಸರನ್ನು ಆ ಕಥೆಯನ್ನು ತಗೊಂಡು ಅದನ್ನು ಹಿಗ್ಗಿಸಿ ಒಂದು 2-3 ಪೇಜ್ ಇರುವಷ್ಟು ಕಥೆ ಅಥವಾ 5-6 ಪೇಜ್ ಇರುವಷ್ಟು ಸಣ್ಣ ಕಥೆಯನ್ನು ಒಂದು ಸಿನಿಮಾ ಕಥೆಯನ್ನಾಗಿ ಮಾಡಿ ಅದೊಂದು ಸಿನಿಮಾವನ್ನು ಒಂದು ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡ್ತೀವಿ. ಅದು ನಮ್ಮ ತಂದೆಯವರು ಫಸ್ಟ್ ಟೈಮು ನನ್ನ ಪ್ರೊಡಕ್ಷನ್ ಅಂತ ಹೇಳಿ ಅವ್ರು ಬಂದು ಕೂತ್ಕೊಂಡು ಇಡೀ ಪ್ರೊಡಕ್ಷನ್ ನೋಡ್ಕೊಳ್ತಾರೆ. ಅಂದರೆ ಅವರೇ ಕೂತ್ಕೊಂಡು ದಿನ ಅವ್ರು ಎಲ್ರಿಗೂ ಬಟವಾಡೆ ಮಾಡೋದು, ಶೂಟಿಂಗಲ್ಲಿ ನೆಕ್ಸ್ಟ್ ಶೂಟಿಂಗ್ ಏನು ಅಂತ ಎಲ್ಲ ದುಡ್ಡಿಂದೆಲ್ಲ ನೋಡಿಕೊಂಡು ಚಿಗುರು ಚಿತ್ರ ಅಂತ ಹೇಳಿ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಆ ಸಿನಿಮಾವನ್ನು ಮಾಡ್ತೀನಿ. ಆ ಸಿನಿಮಾಕ್ಕೆ ನಿಮ್ಗೆ ಗೊತ್ತು, ರಾಷ್ಟ್ರೀಯ ಮಟ್ಟದಲ್ಲಿ 3 ಪ್ರಶಸ್ತಿಗಳು ಬರ್ತವೆ. ಅದರಲ್ಲಿ ನನ್ನೂ ಸೇರಿ 2-3 ಒಂದು ಕಾಸ್ಟ್ಯೂಮ್ ಡಿಸೈನ್ಗೆ ಮತ್ತು ಪ್ರಾದೇಶಿಕ ಅತ್ಯುತ್ತಮ ಚಿತ್ರ ಬರುತ್ತೆ. ಅದಾದಮೇಲೆ ಸೀತಾರಾಮರೊಟ್ಟಿಗೆ ಮತದಾನ ಮಾಡ್ತೀನಿ. ಎಗೇನ್ ವಿಠಲ್ ಮೂರ್ತಿ ಮತ್ತು ಅವ್ರ ಸ್ನೇಹಿತರು ಯಾರು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮಾಡಿದ್ರು ಸಿನಿಮಾ, ಸೇಮ್ ಟೀಮ್ ಆಫ್ ಪ್ರೊಡ್ಯೂಸರ್ಸ್ ವಿಲ್ ಪ್ರೊಡ್ಯೂಸ್ ದಿ ಮತದಾನ ಸಿನಿಮಾ. ಅದರಲ್ಲಿ ನಾನು ಅನಂತ್ ನಾಗರವರ ಮಗಳ ಪಾತ್ರ ಮಾಡ್ತೀನಿ. ನನ್ನೊಟ್ಟಿಗೆ ಅವಿನಾಶ್ ರವರು ನನ್ನ ಗಂಡನ ಪಾತ್ರ ಮಾಡ್ತಾರೆ. ಯಾಕಪ್ಪಾಜಿ ಸಪ್ಪಗಿದ್ದೀರಾ? ಪುಟ್ಟೇಗೌಡರಿಗೆ ಶೆಟ್ರ್ ಹತ್ರ ಸಾಲ ಕೊಡಿಸಿದ್ದೆ ಚುನಾವಣೆ ಸಮಯದಲ್ಲಿ 10 ಲಕ್ಷ. ಊರಲ್ಲಿಲ್ಲ ಅಂತಾರೆ. ಈಗಲೂ ಅದಕ್ಕೆ ಬಂದಿದ್ದು. ಊರಲ್ಲಿಲ್ದೇನು ಬಚ್ಚಿಟ್ಕೊಂಡಿಲ್ಲ ಅಂತಾನೆ. ಸೀತಾರಾಮ್ ಅವರನ್ನು ನಾನು ಟಿ ವಿ ಅವರ ದೊಡ್ಡ ಟಿ ವಿ ಸೀರಿಯಲ್ ಅದೆಲ್ಲ ನೋಡಿ, ಇವರು ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದೆಲ್ಲ ತುಂಬ ಒಂಥರ ಮೆಚ್ಚುಗೆಯಿಂದ ನೋಡಿರ್ತೀನಿ. ಸೊ ನನಗೆ ಅವರು ನಿರ್ದೇಶಕರಾಗಿ ಬರ್ತಿದ್ದಾರೆ ಅಂತಂದಾಗ ಬಹಳ ಖುಷಿಯಾಗುತ್ತೆ. ಏನೋ ಮತದಾನ ಸಿನಿಮಾದಲ್ಲಿ ಅವರು ಒಂಥರ ಬೇರೆ ಥರ ಕ್ಲಾಸ್. ಈ ಥರ ಒಬ್ಬೊಬ್ಬರು ನಿರ್ದೇಶಕರು ಕೂಡ ದೇ ಆರ್ ವೆರಿ ವೆರಿ ಡಿಫ್ರೆಂಟ್, ವೆರಿ ವೆರಿ ಯುನೀಕ್. ಮತ್ತು ಇವರೆಲ್ಲರೂ ಸಹ ಅವರು ದೊಡ್ಡವರು ಚಿಕ್ಕವರು, ನಾನು ಹೆಸರು ಹೇಳಿದವರು ಅಷ್ಟೇ ನನಗೆ ಜೀವನ ಕೊಟ್ಟವರು ಅಂತಲ್ಲ, ಹೆಸರು ಹೇಳದ ತುಂಬ ನಿರ್ದೇಶಕರುಗಳು ಕೂಡ ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಪೋಷಣೆ ಮಾಡಿದ್ದಾರೆ. ಆ ಎಲ್ಲ ನಿರ್ದೇಶಕರುಗಳನ್ನು ಕೂಡ ಅವರು ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ ಆ ಗುರುಗಳ ಸ್ಥಾನದಲ್ಲೇ ನಿಂತು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಈಕ್ವಲಿ ಪ್ರೊಡ್ಯೂಸರ್ಸ್, ಯಾಕೆಂದರೆ ನಾನು ಯಾವಾಗಲೂ ನಿರ್ದೇಶಕರ ತಂದೆ ಅಂದರೆ ತಾಯಿ ಅನ್ನೋ ಸ್ಥಾನ ಕೊಡೋದೇ ನಾನು ಪ್ರೊಡ್ಯೂಸರ್ಸ್ಗೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ಇಲ್ಲ ಅಂದರೆ ಇವತ್ತು ಸಿನಿಮಾನೇ ಇಲ್ಲ. ಆ್ಯಕ್ಚುಲಿ ಚಿತ್ರರಂಗದಲ್ಲಿ ಯಾರಾದರೂ ಚಿತ್ರರಂಗದ ಯಜಮಾನರು ಅಂದರೆ ಅದು ನಿರ್ಮಾಪಕನೊಬ್ಬನೇ. ನಿರ್ಮಾಪಕನ ಕೆಳಗೇನೆ ಎಲ್ಲರೂ ಕೂಡ ಕಾರ್ಮಿಕರೇ. ನಾವೆಲ್ಲ ಬರೋರೆಲ್ಲರೂ ಕಾರ್ಮಿಕರೇ. ಅದು ಕಲಾವಿದರೇ ಆಗಿರಲಿ, ಡೈರೆಕ್ಟ್ರೇ ಆಗಿರಲಿ, ಟೆಕ್ನಿಕಲ್ ಟೀಮೇ ಆಗಿರಲಿ, ಆರ್ಟಿಸ್ಟ್ ಟೀಮೇ ಆಗಿರಲಿ, ಎಲ್ಲರೂ ಕೂಡ ನಾವು ಅವನ ಕೈಯಲ್ಲಿ ಅಡಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು. ನಾವು ಕಾರ್ಮಿಕರ ಅಡಿಯಲ್ಲೇ ಇವತ್ತಿಗೂ ಕಲಾವಿದರು ಕೂಡ ಬರ್ತಾರೆ. ಸೊ ಚಿತ್ರರಂಗದಲ್ಲಿ ಯಾರಾದರೂ ಯಜಮಾನ ಅಂದರೆ ಅದು ನಿರ್ಮಾಪಕರು. ಅವರು ನನ್ನ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ. ನನಗೆ ತುಂಬ ಸಂತೋಷ ಅನಿಸೋದು ಅಂದರೆ ಒಬ್ಬ ನಿರ್ಮಾಪಕನ ಒಂದೇ ಸಿನಿಮಾದಲ್ಲಿ ಮಾಡಿದ್ದಂಥ ಉದಾಹರಣೆ ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ಒಬ್ಬ ನಿರ್ಮಾಪಕನ ಜೊತೆ ಸಿನಿಮಾ ಮಾಡಿದ್ರೆ ಆ ನಿರ್ಮಾಪಕನೊಟ್ಟಿಗೆ ಕನಿಷ್ಠ ಅಂದರೆ ಅವರು ಸಿನಿಮಾಗಳನ್ನು ಮಾಡಿದಾಗ ಒಂದು 5 ಸಿನಿಮಾಗಳಾದರೂ ನಾನು ಕನಿಷ್ಠ ಕಂಟಿನ್ಯೂಸ್ ಆಗಿ ಮಾಡುವಂಥ ಹಿಸ್ಟ್ರಿ, ಇದೆಲ್ಲವೂ ಒಂದು ರೀತಿ ನನಗೆ ಆಶೀರ್ವಾದ ಅಂತಲೇ ಭಾವಿಸ್ತೀನಿ ಗಣಪತಿ ಸರ್. ನಾವು ಇಲ್ಲಿವರೆಗೆ ನಿರ್ದೇಶಕರು ಇತ್ಯಾದಿ ಆಯಿತು. ನನಗೆ ಒಂದು ಇನ್ ಬಿಟ್ವೀನ್ ಬದುಕು ಇತ್ಯಾದಿ ಅದರ ಬಗ್ಗೆ ಮಾತಾಡೋಣ. ನೀವು ಬರುವಾಗ ಸಿನಿಮಾ ಕಲಾವಿದೆಯರು ಮತ್ತು ಅವರ ಒಟ್ಟು ಬದುಕನ್ನು ನಾವು ಗಮನಿಸಿದರೆ ಇವತ್ತಿನ ವರ್ತಮಾನದಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಮತ್ತು ನೀವು ಸಕ್ರಿಯವಾಗಿದ್ದೀರಿ. ಆದರೆ ಇವತ್ತೇನು ಅಂದರೆ 4 ಸಿನಿಮಾ, ಆದರೆ ಭಯಂಕರ ಕಾರು, ಭಯಂಕರ ಬಂಗಲೆ, ಭಯಂಕರ ಇದು, ಈ ಥರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಷ್ಟು ಅಂದರೆ ತೆರೆಯ ಹೊರಗಡೆ ಏನು ಬೇಕು ಬೇಡ, ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕು, ಆ ಥರದ್ದು ಸಿನಿಮಾ ನಟಿ ಅನ್ನೋದು ಒಂದು ಲೇಬಲ್ಲು ಮಾತ್ರ. ಅದೇ ಸಿನಿಮಾದ ಒಳಗಡೆ ಒಂದು ಪಾತ್ರದ ಬಗ್ಗೆ ಆ ಥರದ ಯಾವುದೇ ಪ್ರಯತ್ನ ಅಥವಾ ಇನ್ವಾಲ್ವ್ಮೆಂಟು ಅಥವಾ ಇದು ಆ ಥರದ್ದು ಕಾಣಿಸ್ತಾ ಇಲ್ಲ. ಅದರ ಮಧ್ಯೆ ಇವತ್ತು ನಮಗೆ ನಿರ್ದೇಶಕರಿಂದ, ಕಲಾವಿದರಿಂದ, ಹೀರೋಗಳಿಂದ ರಕ್ಷಣೆ ಬೇಕು ಅಂತ ವಿಧಾನಸೌಧದವರೆಗೆ ಹೋಗಿ ಲೆಟ್ರ್ ಕೊಟ್ಟು ಅದರ ಬಗ್ಗೆ ಒಂದು ಈ ಮೀಟು ಆದಮೇಲೆ ಅದ್ರ ಬಗ್ಗೆ ಒಂದು ರಕ್ಷಣೆಯ ಒಂದು ಇದು ನಡೆದಿದೆ. ನೀವು ಒಂದು ಬೆಸ್ಟ್ ವರ್ತಮಾನದ ಉದಾಹರಣೆ ನನಗನ್ಸೋದು. ಈ 40 ವರ್ಷದ ಅಂಚಲ್ಲಿ ನಿಂತಿದ್ದೀರಿ ನೀವು ಸಿನಿಮಾ ರಂಗದ ಬಣ್ಣದ ಬದುಕು.
ಅವತ್ತೊಂದು ತುಳಸಿ ದಳದಿಂದ ಬಂದ್ರಿ, ಇಲ್ಲಿವರೆಗೆ ನಿಂತಿದ್ದೀರಿ. ಏನು ಅನ್ನಿಸ್ತದೆ ನಿಮಗೆ ಅವತ್ತು ಮತ್ತು ಇವತ್ತಿನ ಒಟ್ಟು ಈ ಬದಲಾವಣೆ? ಮೊದಲನೇದಾಗಿ ನಾವು ಹೇಗೆ ನಡ್ಕೊಳ್ತೀವೋ ಹಾಗೆ ಸಮಾಜ ನಮ್ಮನ್ನು ನೋಡುತ್ತೆ ಅನ್ನೋ ಇದನ್ನು ನಾನು ನಂಬುವಂಥವಳು. ನಾವು ಹೇಗೆ ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ತೀವಿ, ನಾವು ಹೇಗೆ ನಡ್ಕೊಳ್ತೀವಿ, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಅದು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂಥದ್ದು. ನಾನು ಒಂದಷ್ಟು ಜನನ ನೋಡಿದ್ದೇನೆ ಕೂಡ, ನನ್ನ ಅನುಭವಕ್ಕೆ ಕ್ಷಮೆ ಇರಲಿ, ಅವ್ರು ಯಾರ ಹೆಸರು ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಒಂದು ರೀತಿಯಾಗಿ ನಡ್ಕೊಳ್ಳೋ ರೀತಿಯೇ ಬೇರೆ, ಅದು ಇರುವ ರೀತಿಯೇ ಬೇರೆ. ಯಾವಾಗಲಾದರೂ ಡಬಲ್ ಶೇಡೆಡ್ ಆಗೋದಾಗ, ಡಬಲ್ ಥರ ನಡ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ, ಯಾವಾಗಲೂ ನೀನು ಹೇಗಿರ್ತಿ ಹಾಗಿರಬೇಕು, ಅದನ್ನು ಎರಡೆರಡು ರೀತಿಯಲ್ಲಿ ನಡ್ಕೊಳ್ಳೋಕೆ ಸಾಧ್ಯ ಆದಾಗ ಒಬ್ಬ ಮನುಷ್ಯ, ಅದು ಖಂಡಿತವಾಗ್ಲೂ ಅವರು ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಅಥವಾ ಒಂದು ರೀತಿಯಾಗಿ ಪ್ರಾಮಾಣಿಕವಾಗಿ ಜೀವನ ನಡೆಸೋದಕ್ಕೆ ಬಹಳ ಕಷ್ಟ ಆಗ್ತದೆ. ನಾವು ಕೆಲವರು ನಡ್ಕೊಂಡೋಗಿ ನೋಡುವಾಗ, ಇವ್ರು ಎಂಥ ಇವ್ರು ಎಂಥ ಹಿಂಗೆ ನಡ್ಕೊಳ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಆ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಮತ್ತು ಅವ್ರದ್ದು ಬೇರೆ ವ್ಯಕ್ತಿತ್ವ ನಮಗೆ ಕಂಡಾಗ, ಅಯ್ಯೋ ಇವ್ರನ್ನ ನಾನು ಹೀಗೆ ಅಂದ್ಕೊಂಡ್ಬಿಟ್ಟಿದ್ನಲ್ಲ ಅನ್ನೋದು ಇದೆ. ಒಂದು ಸತಿ ನಾವು ತಪ್ಪು ತಿಳ್ಕೊಂಡಿರ್ತೀವಿ, ಇವ್ರು ಈಗ ಇರ್ಬೋದು ಅಂತ. ಅಯ್ಯೋ ಅವ್ರು ನಡ್ಕೊಳ್ಳೋ ರೀತಿ ನಮ್ಗೆ ಹತ್ರ ಆದಾಗ, ಅಯ್ಯೋ ಇವ್ರು ಈ ಥರ ನಡ್ಕೊಳ್ಳೋದು ರೀತಿ ಇದೆ ಅಂತ ಹೇಳಿ. ಸೊ ನಮ್ಗೆ ಈ ಪ್ರಕರಣಗಳು ಇತ್ತೀಚೆಗೆ ಶುರುವಾಯ್ತಲ್ಲ, ಇವರು ಅದು ಇದು ಅಂತ ಹೇಳಿ. ನಾನು ಹೇಳ್ತಿರೋ ಸಂಪೂರ್ಣವಾಗಿ ನಮ್ಮ ತಪ್ಪ ಅಲ್ಲದೇ ಇದ್ದರೂ ಕೂಡ ಇಂಥ ಪ್ರಕರಣಗಳು ನಡೀಲಿಕ್ಕೆ ಆಗೋದೇ ಇಲ್ಲ ಅಂತ ನಾನು ಹೇಳಿದಿಲ್ಲ. ಖಂಡಿತವಾಗ್ಲೂ ಅವರವರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಗಳು, ಅವರವರ ಪರ್ಸ್ನಲ್ ಇದು ಅವರು. ಆಮೇಲೆ ಆಗಿನ ಕಾಲದಲ್ಲಿ ಇದು ನಡೀತಾ ಇದ್ರು, ಸಹಿಸ್ಕೊಳ್ತಾ ಇದ್ರು, ಖಂಡಿತ ಇಲ್ಲ ಗಣಪತಿ ಸರ್. ಆಗಿನ ಕಾಲದಲ್ಲಿ ನನಗೆ ಗೊತ್ತಿರೋ ಹಾಗೆ ನಾನು ಬಂದಾಗಿಂದ ಹೇಳ್ತಿದ್ದೀನಿ. ಅಂತ ಅಫ್ಕೋರ್ಸ್ ನಾನು ಭಾರತೀಯಮ್ಮ, ಲೀಲಾವತಿಯಮ್ಮ, ಜಯಮಾಲಾ ಅವರು, ಚೌಧರಿ ಅವರು, ಜಯಂತಿರವರು, ಇವ್ರ ಕಾಲದಿಂದ ನನ್ನ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ನನ್ನ ಕಾಲದಲ್ಲಿ ಬಂದಾಗಲೂ ಕೂಡ ಯಾರಾದರೂ ಈ ಥರ ಕೆಟ್ಟದಾಗಿ ನಡ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಕೆನ್ನೆಗೆ ಬಾರಿಸಿದ ಹೆಣ್ಣುಮಕ್ಕಳು ಇದ್ದಾರೆ. ಅದು ನಮ್ಮ ಪತ್ರಿಕೆಯಲ್ಲೂ ಕೂಡ ಬಂದಿದೆ, ಎಷ್ಟೊಂದು ಸರಿ ಬಂದಿದೆ. ಆಮೇಲೆ ನಾನು ಸಿನಿಮಾಗೆ ಬೇಕಾಗಿಲ್ಲ, ನಾನು ಬೇರೆ ಜೀವನನೇ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ಸಕ್ಸಸ್ಫುಲ್ ಆದ ಹೆಣ್ಮಕ್ಳು ಕೂಡ ಇದ್ದಾರೆ. ಸಿನಿಮಾದಲ್ಲೇ ನಡಿಬೇಕು ಅಂತ ಏನಿಲ್ಲ, ಕೆಟ್ಟದು ಸಿನಿಮಾದಲ್ಲೇ ಇದೆ ಅನ್ನೋದು ಕೂಡ ಸುಳ್ಳು. ಬೇರೆ ಜಗತ್ತಲ್ಲೂ ಬೇಕಾದ ಎಲ್ಲ ಇವತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ನಿಮಗೆ ಬೇಕಾದಷ್ಟು ಸಿಗುತ್ತೆ, ಎಲ್ಲ ಇದ್ರಲ್ಲೂ ಇದೆ. ನೀನು ಫಸ್ಟು ನಿನ್ನದು ವ್ಯಕ್ತಿತ್ವ ಅಲ್ಲದಿದ್ದರೂ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ವಿರೋಧಿಸುವಂಥ ಶಕ್ತಿ ಅನಾದಿ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಇದೆ. ನಮಗೆ ಯಾರು ಮಹಾರಾಣಿಯರ ಕಾಲದಿಂದನೂ ಅಥವಾ ದೇವತೆ ಕಾಲದಿಂದನೂ ಕೂಡ ನಮಗೆ ವಿರೋಧಿಸುವಂಥ ಶಕ್ತಿ ನಮ್ಮಲ್ಲಿ ಖಂಡಿತ ಇದೆ. ಅದನ್ನು ಬಿಟ್ಟು ಆ ಪ್ರಕರಣಗಳನ್ನು ನಡೆದಾದ ಮೇಲೆ ಇನ್ನು ಯಾವಾಗಲೂ ಹೇಳೋದು ಅಥವಾ ಯಾವಾಗಲೂ ಮಾಡೋದು ಅದು ಸರಿಯಲ್ಲ. ಅಲ್ಲಿಗೆ ಬರಬೇಕು, ಎಲ್ಲಿ ನಡೀತದೆ ಆ ಹೊತ್ತಿನಲ್ಲಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು. ಆವಾಗ ಅದಕ್ಕೆ ನಿಜವಾಗ್ಲೂ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಸೊ ಕೆಲವು ಅನಿವಾರ್ಯ ಕಾರಣಗಳಿಂದ ಮುಚ್ಚಿದ್ದು ಅದು ಅವರವರ ಎಗೇನ್ ಒಂದೊಂದು ಇನ್ಸಿಡೆಂಟು ಕೂಡ ಅವರವರ ಪರ್ಸ್ನಲ್ ಇದು. ನಾನು ಅದು ತಪ್ಪು ಹೇಳ್ತಿದ್ದಾರೆ, ಸರಿ ಹೇಳ್ತಿದ್ದಾರೆ ಅಂತ ಹೇಳೋದಿಲ್ಲ. ಆದರೆ ಸಿನಿಮಾದಲ್ಲಿ ಮಾತ್ರ ಇದಿದೆ ಅನ್ನೋದು ಮಹಾನ್ ಸುಳ್ಳು. ಕೆಲಸ ಮಾಡೋ ಇದರಲ್ಲಿ ಅಥವಾ ಏನು ಬೇಡ ಸರ್, ಮನೆಯಲ್ಲೇ ನಡೆಯುವ ದೌರ್ಜನ್ಯಗಳು ಎಷ್ಟು ನಮ್ಮ ಕಣ್ಣು ಮುಂದೆ ಇಲ್ಲ, ಹೌದು ಅಲ್ವಾ? ಸೊ ಅದರಿಂದ ನಮಗೆ ಸಿನಿಮಾಗೆ ಅಂತ ಲೇಬಲ್ ಹಾಕಬೇಡಿ ದಯವಿಟ್ಟು. ಸಿನಿಮಾಗೆ ಅಂತೇಳಿ ಇದೆಲ್ಲ ನಡೀತಿದೆ ಅಂತ ಹೇಳಬೇಡಿ. ಸಮಾಜದಲ್ಲಿ ನಡೆಯುವಂಥ ಉಳುಕುಗಳನ್ನು ತೆಗೆಯುವಂಥ ಕೆಲಸ ನಮ್ಮಿಂದ ಆಗಬೇಕು. ಆವಾಗ ನಾವೆಲ್ಲರೂ ಮೆಚ್ಚುವಂಥ ಕೆಲಸ ಮಾಡ್ತೀವಿ. ಬರೀ ಸಿನಿಮಾ ಹೆಣ್ಮಕ್ಳಿಗೆ ಮಾತ್ರ ಈಗ ಆಗ್ತಿದೆ ಅನ್ನೋದು ಮಹಾನ್ ಸುಳ್ಳು. ಅದು ಫೋಕಸ್ಡ್ ಆಗಿದೆ ಅಷ್ಟೇ, ಫೋಕಸ್ಡ್ ಆಗಿದೆ ಅಷ್ಟೇ. ಏನೆಲ್ಲರಿಗೂ ಗೊತ್ತಾಗುತ್ತೆ ಫೋಕಸ್ಡ್ ಆಗಿ, ಅದನ್ನೇ ಹೇಳಿದ್ರೆ ಗೊತ್ತಾಗುತ್ತೆ ಅಂತ. ಬಟ್ ಆದರೆ ಸಮಾಜದಲ್ಲಿ ಇದೆ ರೀ, ಇಡೀ ಸಮಾಜದಲ್ಲಿ ಅಂತ ಹುಡುಕುಗಳನ್ನ ತೆಗೆಯುವಂಥ ಕೆಲಸ ಮಾಡಿದ್ರೆ ಅದು ಎಲ್ಲರೂ ಮೆಚ್ಚುವಂಥ ಕೆಲಸ. ಮತ್ತು ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದವರನ್ನ ನೀವು ಯಾರು ಪ್ರಶ್ನಿಸುವಾಗೂ ಇಲ್ಲ, ಕೇಸ್ ಹಾಕುವಂಗೂ ಇಲ್ಲ, ಮುಟ್ಟುವಂಗೂ ಇಲ್ಲ ಅಂತ. ಹೌದು, ಅಷ್ಟರ ಮಟ್ಟಿಗೆ ಸಮಾಜ ಬೆಳೆದಿದೆ. ಆದರೆ ಈ ರಾಜಕಾರಣಿಗಳು ಮತ್ತು ಇತ್ಯಾದಿ ಅಂತ ಬಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ನಟಿಯರು ಹೆಚ್ಚು ಅವರ ಗೆಳೆತನ, ಸಖ್ಯ, ಈ ಥರದ್ದೆಲ್ಲ ಕೇಳಿಸುತ್ತೆ. ಮತ್ತೆ ಹೌದು ಕೇಳ್ತಾ ಇದೆ. ಆಮೇಲೆ ಡ್ರಗ್ಸು ಇತ್ಯಾದಿ ಈ ಥರದ ಸಮಾಜದ ಬೇರೆ ಬೇರೆ, ಈಗ ಮೊನ್ನೆ ನೀವು ನೋಡಿದ್ರಿ ಕಳ್ಳ ಸಾಗಾಣಿಕೆಯ ಈ ಚಿನ್ನದ ಇದರಲ್ಲಿ ರನ್ಯಾ ಅನ್ನುವಂಥ ಹುಡುಗಿ ಸಿಕ್ಕಾಕೊಂಡದ್ದು.
ಈ ಥರದ್ದೆಲ್ಲ ಇತ್ತೀಚೆಗೆ ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ನನಗದು ಸುಳ್ಳು ಅಥವಾ ನಿಜ ಅಂತ ಹೇಳೋಕ್ಕೆ ಐ ಆಮ್ ನಾಟ್ ಇನ್ ದಟ್ ಪೊಸಿಷನ್ ಟು ಟೆಲ್. ಅದು ನಿಜವಾ ಸುಳ್ಳು, ಯಾಕಂದರೆ ನಮಗೂ ಗಾಳಿ ಸುದ್ದಿಗಳು ಎಲ್ಲ ರೀತಿಯಲ್ಲೂ ಬರ್ತದೆ. ಇದು ಗಾಳಿ ಸುದ್ದಿ ಆಗಿರಲೇ ಎಂದು ನಾನು ಕೂಡ ಅದನ್ನೇ ಬಯಸ್ತೀನಿ. ಈ ಥರದ್ದೆಲ್ಲ ಏನು ಕೆಟ್ಟದಾಗದೇ ಇರಲಿ, ಈ ಥರ ಏನು ಕೆಟ್ಟದ್ದು ನಡೀದೇ ಇರಲಿ, ಈ ಥರದ್ದೆಲ್ಲ ಸುಳ್ಳೇ ಆಗಿರಲಿ ಅಂತ ಬಯಸೋಳು ನಾನು. ಮತ್ತು ನಮಗೆ ಇವಾಗಿನ ನಾನು ನೋಡ್ತಿರೋದೇನು ಅಂದರೆ, ಎಲ್ಲರಿಗೂ ಕೂಡ ಎಲ್ಲವೂ ದಿಢೀರ್ ಅಂತ ಆಗಬೇಕು ಅನ್ನುವ ಅದು ಸ್ವಲ್ಪ ನಮ್ಮನ್ನು ಬೇರೆ ನಿಟ್ಟಿನಲ್ಲಿ ತಳ್ತದೆ ಅನ್ನೋದು. ಅಂದರೆ ನಮಗೆ ಗೊತ್ತಿಲ್ಲದ ಹಾಗೇ ನಾವು ತಪ್ಪುಗಳನ್ನು ಮಾಡ್ತೇ ಹೋಗ್ತೇವೆ. ನಮಗೆ ದಿಢೀರಂತ ನಮ್ಗೆ ಸಕ್ಸಸ್ ಆಗಬೇಕು, ದಿಢೀರಂತ ನಾನು ಶ್ರೀಮಂತಲಾಗಬೇಕು, ದಿಢೀರಂತ ನಾನೇನೋ ಇದಾಗಬೇಕು, ಆ ದಿಢೀರ್ ಅನ್ನೋದು ದಿಢೀರಂತಲೇ ನಾವು ಹಳ್ಳಿಗೆ ಬೀಳ್ತೀವಿ. ಸೊ ಅದರಿಂದ ಆ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಅದು ಎಗೇನ್ ಮತ್ತೆ ಹೇಳ್ತೀನಿ, ಅದು ಬರೀ ಸಿನಿಮಾದವರ ಹಣೆಪಟ್ಟಿ ಅಲ್ಲ, ಅದು ಎಗೇನ್ ಇಟ್ಸ್ ಎ ಜನರಲ್ ಪ್ರಾಬ್ಲಮ್. ಸೊ ಅದನ್ನು ಆಗಬಾರ್ದು ಅಂತ ನಾನು ಬಯಸ್ತೀನಿ, ಅದರಲ್ಲಿ ಮಾತ್ರ ಡೆಫಿನೆಟ್ಲಿ.